Exercise 12.2 8th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, a spherical glass vessel has a cylindrical neck. ಇದರ ಅರ್ಥ ನೋಡ್ರಿ. ಓಕೆ, ಒಂದು ಸ್ಪಿಯರ್ ಶೇಪ್ ಇದೆ. ಓಕೆ, ವೆಸಲ್ ಬಂದ್ಬಿಟ್ಟು ಅದ್ರ ನೆಕ್ ಬಂದ್ಬಿಟ್ಟು ಓಕೆ, ನೆಕ್ ಬಂದ್ಬಿಟ್ಟು ಸಿಲಿಂಡರ್ ಶೇಪ್ ಅಲ್ಲಿ ಇದೆ. ಓಕೆ, ಈ ತರ ಇದೆ. ಓಕೆ, ಒಂದು ಸ್ಪಿಯರ್ ಮೇಲೆ ಸಿಲಿಂಡರ್ ತರ ಇದೆ. 8 ಸೆಂಟಿಮೀಟರ್ ಲಾಂಗ್. ಓಕೆ, ಸೊ ಇದ್ರದ್ದು ಸಿಲಿಂಡರ್ದು ಹೈಟ್ ಬಂದ್ಬಿಟ್ಟು ಎಷ್ಟಿದೆ? 8 ಸೆಂಟಿಮೀಟರ್ ಇದೆ. ಓಕೆ, 2 ಸೆಂಟಿಮೀಟರ್ ಇನ್ ಡಯಾಮೀಟರ್. ಡಯಾಮೀಟರ್ 2 ಸೆಂಟಿಮೀಟರ್ ಆದ್ರೆ ಓಕೆ, ರೇಡಿಯಸ್ ಏನಾಗುತ್ತೆ? ಡಯಾಮೀಟರ್ ಅರ್ಧ. ಸೊ ನಥಿಂಗ್ ಬಟ್ 2/2 2 ಕ್ಯಾನ್ಸಲ್ ಆದ್ರೆ 1 ಸೆಂಟಿಮೀಟರ್ ಆಯ್ತು. ಸೊ ರೇಡಿಯಸ್ ಏನು? 1 ಸೆಂಟಿಮೀಟರ್. ಸೊ ಈಗ ನೀವು ನೋಡಿದ್ರೆ ರೇಡಿಯಸ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು ಎಷ್ಟು? 1 ಸೆಂಟಿಮೀಟರ್. ಓಕೆನಾ? ಈಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಆಮೇಲೆ ಏನ್ ಕೊಟ್ಟಿದ್ದಾರೆ? ದ ಡಯಾಮೀಟರ್ ಆಫ್ ದ ಸ್ಪೆರಿಕಲ್ ಪಾರ್ಟ್ ಈಸ್ 8.5. ಡಯಾಮೀಟರ್ ಆಫ್ ಸ್ಪೆರಿಕಲ್ ಪಾರ್ಟ್ ಬಂದು 8.5. ಡಯಾಮೀಟರ್ 8.5 ಅಂದ್ರೆ ರೇಡಿಯಸ್ ಏನಾಗುತ್ತೆ? 8.5/2 ಆದ್ರೂ ಬರೀಬಹುದು. ಓಕೆ, ಈಗ ನೀವು ನೋಡಿದ್ರೆ ರೇಡಿಯಸ್ ಇದ್ದಲ್ಲಿ ಏನ್ ಬರ್ತೀನಿ ನಾನು? ಡಯಾಮೀಟರ್ 8.5, ರೇಡಿಯಸ್ ಬಂದ್ಬಿಟ್ಟು ಏನಾಗುತ್ತೆ ಅವಾಗ? 8.5/2 ಅಂತ ಬರೀತೀನಿ. ಓಕೆ, ಸೊ ದಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಈ ತರ ಬರ್ಕೊಂತೀವಿ. ಈಗ ನೆಕ್ಸ್ಟ್ ಅವ್ರು ಏನ್ ಕೇಳ್ತಾರೆ? ಬೈ ಮೆಜರಿಂಗ್ ದ ಅಮೌಂಟ್ ಆಫ್ ವಾಟರ್ ಇಟ್ ಹೋಲ್ಡ್ಸ್ ಎ ಚೈಲ್ಡ್ ಫೈಂಡ್ಸ್ ಇಟ್ಸ್ ವಾಲ್ಯೂಮ್ ಟು ಬಿ 345. ಅವನು ಇದ್ರ ವಾಲ್ಯೂಮ್ ಕಂಡಿಡ್ದಿದ್ದಾನೆ. ಓಕೆ, ಅದ್ರ ಆನ್ಸರ್ 345 ಬಂದಿದೆ. ಚೆಕ್ ವೆದರ್ ಶಿ ಈಸ್ ಕರೆಕ್ಟ್ ಟೇಕಿಂಗ್ ದ ಅಬೌವ್ ಆಸ್ ಇನ್ಸೈಡ್ ಮೆಜರ್ಮೆಂಟ್ ಅಂಡ್ ಪೈ ಇಸ್ ಈಕ್ವಲ್ ಟು 3.14. ಪೈ ವ್ಯಾಲ್ಯೂ 3.14 ತಗೊಂಡು ಇದು ಆನ್ಸರ್ ಕರೆಕ್ಟ್ ಆಗಿಲ್ಲ ಅಂತ ಹೇಳ್ಬೇಕು. ಓಕೆ, ಇದು ಇದು ಗ್ಲಾಸ್ ವೆಸಲ್ದು ವಾಲ್ಯೂಮ್ ಕಂಡುಹಿಡಿಬೇಕಂದ್ರೆ ಹೆಂಗೆ? ಇವ್ರಿಬ್ರು ಆಡ್ ಮಾಡ್ಬೇಕು, ಸಿಲಿಂಡರ್ ಪ್ಲಸ್ ಸ್ಪಿಯರ್. ಸೊ ವಾಲ್ಯೂಮ್ ಆಫ್ ಸ್ಪೆರಿಕಲ್ ವೆಸಲ್ ಬಂದ್ಬಿಟ್ಟು ಅಂದ್ರೆ ಈ ವೆಸಲ್ ಬಂದ್ಬಿಟ್ಟು ಓಕೆ, ಈ ವೆಸಲ್ ಯಾವ ತರ ಇದೆ? ಯಾವ್ದಾದ್ರು ಆಡ್ ಮಾಡ್ಬೇಕು? ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಸ್ಪಿಯರ್. ಓಕೆ, ಈಗ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಬಂದ್ಬಿಟ್ಟು πr² ಪ್ಲಸ್ ವಾಲ್ಯೂಮ್ ಆಫ್ ಸ್ಪಿಯರ್ ಬಂದ್ಬಿಟ್ಟು 4/3 πr³. ಈಗ ಪೈ ವ್ಯಾಲ್ಯೂ ಅವರು 3.14 ತಗೊಂತ ಹೇಳಿದ್ದಾರೆ ಇಂಟು ರೇಡಿಯಸ್ ಆಫ್ ಸಿಲಿಂಡರ್ ಎಷ್ಟು? 1. ಸೊ 1² ಇಂಟು ಹೈಟ್ ಬಂದ್ಬಿಟ್ಟು ಏನು? 8 ಬರಿತೀನಿ. ಪ್ಲಸ್ 4/3 ಇಂಟು 5 ಇದ್ದಲ್ಲಿ ಏನ್ ಬರೀಬೇಕು? 3.14. ರೇಡಿಯಸ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ರೇಡಿಯಸ್ ಆಫ್ ಸ್ಪಿಯರ್ ಬಂದ್ಬಿಟ್ಟು ಏನಿದೆ? 8.5/2. ಕ್ಯೂಬ್ ಇರೋದ್ರಿಂದ 3 ಟೈಮ್ಸ್ ಬರಿಬೇಕು. 8.5/2 ಇಂಟು 8.5/2 ಮತ್ತೆ ಇಂಟು 8.5/2. ಓಕೆನಾ? ಈಗ ನೀವು ನೋಡಿದ್ರೆ 3.14 1² 1 ಆಗುತ್ತೆ, 8 ಆಗುತ್ತೆ. ಓಕೆ, ಈಗ ನೀವು ನೋಡಿದ್ರೆ 2 1 2 2 ಈ 2 ಕ್ಯಾನ್ಸಲ್ ಆಯ್ತು. ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 2 1 2 ಓಕೆ, ಪಾಯಿಂಟ್. ಓಕೆ, 1 ಉಳಿತು 11 ಆಯ್ತು. 2 5 10, 1 ಉಳಿತು 14, 2 7 14. ಸೊ ಇಲ್ಲಿ ಏನೇನು ಉಳಿತು? ಪ್ಲಸ್ 1.57 ಇಂಟು 8.5 ಇಂಟು 8.5 ಇಂಟು 8.5 ಹೋಲ್ ಡಿವೈಡೆಡ್ ಬೈ 3. ಓಕೆ, ಇಷ್ಟು ಉಳಿತು. ಈಗ 8 ಇಂದ ಮಲ್ಟಿಪ್ಲೈ ಮಾಡಿದ್ರೆ 8 4 ನೋಡಿ, 8 1 8, 8 4 32, 3 ಕ್ಯಾರಿ, 8 1 8, 8 ಪ್ಲಸ್ 3 11 ಆಯ್ತು, 1 ಕ್ಯಾರಿ, 8 3 24 ಪ್ಲಸ್ 1 25. ಸೊ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ ಎಷ್ಟಾಗುತ್ತೆ? 25.12 ಆಯ್ತು. ಈಗ ನೀವೇನ್ ಮಾಡ್ಬೇಕಂತಂದ್ರೆ ಇದಿಷ್ಟು ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಏನ್ ಮಾಡೋಣ? 8.5 ಇಂಟು 8.5 ಮಾಡೋಣ. ಓಕೆ, 5 5 25. ಓಕೆ, 5 5 25. ಓಕೆ, ಏನ್ 5 5 25, 2 ಕ್ಯಾರಿ, 5 8 40 ಪ್ಲಸ್ 2 42 ಪ್ಲಸ್ 8 5 40. ಓಕೆ, 4 ಕ್ಯಾರಿ, 8 8 64, 64 ಪ್ಲಸ್ 4 68. ಸೊ 5 2 8 plus 4 12. Okay, 6 plus 1 7.
ಸೊ ಇಲ್ಲೊಂದು ನಂಬರ್ ಇಲ್ಲೊಂದು ನಂಬರ್, 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಎಷ್ಟು ಈಗ ಈ 72.25 ನ ಮತ್ತೆ ಇನ್ನೊಂದು 8.5 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಅವಾಗ ಏನ್ ಬರುತ್ತೆ ನೋಡ್ರಿ. 5 5 ಜಾ 25, 5 2 ಜಾ 10, 10 plus 2 12, 1 carry, 5 2 ಜಾ 10 plus 1 11, 5 7 ಜಾ 35 plus 1 56 ಆಗುತ್ತೆ. ಓಕೆ, ಪ್ಲಸ್ ಈಗ 8 ಇಂದ ಮಲ್ಟಿಪ್ಲೈ ಮಾಡಿ. 8 5 ಜಾ 40, ಓಕೆ, 8 2 ಜಾ 16 plus 4 20, 2 carry, 8 2 ಜಾ 16 plus 2 18 ಆಗುತ್ತೆ. ಓಕೆ, 8 2 16 plus 2 18 ಆಗುತ್ತೆ. 1 carry, 8 7 ಜಾ 56 plus 1 57 ಆಗುತ್ತೆ. ಓಕೆ, ಈಗ 5 2 1 8 plus 6 14 ಆಯ್ತು. 7 plus 1 8, 8 plus 3 11 ಆಯ್ತು. ಓಕೆ, 5 plus 1 6 ಆಯ್ತು. ಓಕೆ, ಈಗ ಟೋಟಲ್ ಏನು 3 ನಂಬರ್ಸ್ ಆದ್ಮೇಲೆ ಪಾಯಿಂಟ್ ಇಡಬೇಕು. 1 2 3 ಅಂದ್ರೆ ಎಷ್ಟು 614.125. ಮತ್ತೆ ಇದನ್ನ ಎದರಿಂದ ಮಲ್ಟಿಪ್ಲೈ ಮಾಡಬೇಕು? 1.57 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಈಗ 7 5 ಜಾ 35, 3 ಕ್ಯಾರಿ, 7 2 ಜಾ 14 plus 3 17 ಆಯ್ತು. 1 7 1 ಜಾ 7 plus 1 8, 7 4 ಜಾ 28, 2 ಕ್ಯಾರಿ, 7 1 ಜಾ 7 plus 2 9, 7 6 ಜಾ 42. ಓಕೆ, ಪ್ಲಸ್ 5 ಇಂದ ಮಲ್ಟಿಪ್ಲೈ ಮಾಡೋಣ. 5 5 ಜಾ 25, 2 ಕ್ಯಾರಿ, 5 2 ಜಾ 10, 10 plus 2 12 ಆಯ್ತು. 1 ಕ್ಯಾರಿ, 5 1 ಜಾ 5, 5 plus 1 6, 5 4 ಜಾ 20. ಓಕೆ, ಮತ್ತೆ 2 ಕ್ಯಾರಿ, 5 1 ಜಾ 5, 5 plus 2 7, 5 6 ಜಾ 30. ಓಕೆ, ಈಗ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರುತ್ತೆ. 5 2 1 4 1 6. ಓಕೆ, ಈಗ ಇದಿಷ್ಟು ಆಡ್ ಮಾಡಿದ್ರೆ 5 12 10 15 16 8 9, 9 plus 8 17, okay, 10 11, 5 5 plus 7 12, 12 plus 2 14, 3 3 plus 4 7, 3 plus 6 9 ಆಯ್ತು. ಸೊ ಇಲ್ಲಿ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್? 1 2 3 4 5, 5 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. 5. ಸೊ ಎಷ್ಟಾಗತ್ತೆ? 974.17625 divided by 3. ಓಕೆ, ಈಗ ನಾನೇನ್ ಬರೀತೀನಿ ಇವಾಗ 25.12 ಪ್ಲಸ್. ಓಕೆ, ಈಗ ಇದಿಷ್ಟನ್ನ ನೀವು ಡಿವೈಡ್ ಬೈ 3 ಮಾಡಿದ್ರೆ, ಓಕೆ, ಡಿವೈಡ್ ಬೈ 3 ಮಾಡಿದ್ರೆ ನಿಮ್ ಆನ್ಸರ್ ಏನ್ ಬರುತ್ತೆ ಅಂತಂದ್ರೆ, ಓಕೆ, 321.392 ಬರುತ್ತೆ. ಈಗ ಇದಿಷ್ಟನ್ನ ಆಡ್ ಮಾಡೋಣ. 321.392 ಪ್ಲಸ್ ಎಷ್ಟು? 25.12. ಓಕೆ, 2 9 plus 2 11, 3 plus 1 4 plus 1 5 ಬರುತ್ತೆ. 5 plus 1 6 ಬರುತ್ತೆ. 2 plus 2 4 3. ಸೊ ಎಷ್ಟು ಬರುತ್ತೆ? 346.512 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಓಕೆ, ಸೆಂಟಿಮೀಟರ್ ಕೊಟ್ಟಾರ ಅಂದ್ರೆ ವಾಲ್ಯೂಮ್ ಯಾವಾಗ ನಾವ್ ಏನ್ ಬರೀಬೇಕು? ಸೆಂಟಿಮೀಟರ್ ಕೊಟ್ಟ ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ಈಗ ನೀವೇ ನೋಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬಂತು? 346.512 ಬಂತು. ಅವಳಿಗೆ ಎಷ್ಟು ಬಂದಿದೆ? 345 ಬಂದಿದೆ. ಸೊ ಆನ್ಸರ್ ಬಂದ್ಬಿಟ್ಟು ರಾಂಗು. ಸೊ ಏನ್ ಬರೀಬೇಕು? ಸಿ ಇಸ್ ರಾಂಗ್ ಅಂತ ಬರೀಬೇಕು. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿದ್ದೀನಿ. ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.